ರಾಜ್ಯದಲ್ಲಿ 5 ಹುಲಿಗಳಿಗೆ ವಿಷ ಹಾಕಿ ಕೊಲೆ ಮಾಡಿರುವಂಥ ಪ್ರಕರಣ, ಹತ್ಯೆ ಮಾಡಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯಲ್ಲಿ ಸಂಸದ ಗೋವಿಂದ ಕಾರಜೋಳ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರದಲ್ಲಿ ಆಡಳಿತ ಅನ್ನೋದಿಲ್ಲ, ಆಡಳಿತ ಕುಸಿದು ಹೋಗಿದೆ. ಅರಣ್ಯ ಕಾವಲುಗಾರರಿಗೆ ಪ್ರತಿ ತಿಂಗಳು ಸಂಬಳ ಕೊಡ್ತಿದ್ರೆ ಹೇಗೆ ಬದುಕು ನಡೆಯುತ್ತೆ? 6 ತಿಂಗಳು 8 ತಿಂಗಳು ಸಂಬಳ ಕೊಡದೆ ಹೋದರೆ ಅವ್ರು ಹೇಗೆ ಬದುಕಬೇಕು? ಹೀಗಾಗಿ ಕಾವಲುಗಾರರು ಅಲ್ಲಿರಲಿಲ್ಲ, ಹೀಗಾಗಿ ಹುಲಿಗಳು ಸಾಯುವಂತಾಯಿತು. ಆ ಹುಲಿಗಳ ಸಾವಿನ ಹೊಣೆಯನ್ನು ಸರ್ಕಾರ ಹೊರಬೇಕು ಅಂತ ಬಾಗಲಕೋಟೆಯಲ್ಲಿ ಸಂಸದ ಗೋವಿಂದ ಕಾರಜೋಳ ಕಿಡಿಕಾರಿದ್ದಾರೆ. ಕುಸಿದು ಹೋಗಿದೆ. ಇವತ್ತು ಹೊಟ್ಟೆಪಾಡಿಗಾಗಿ ಅರಣ್ಯ ಕಾವಲುಗಾರರು ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಪ್ರತಿ ತಿಂಗಳು ಅವ್ರು ಕೊಟ್ಟರೆ ಅವ್ರ ಮನೆ ನಡೀತದೆ. ದಿನ ದುಡ್ದಾಗ ಅವ್ರ ಹೊಟ್ಟೆ ತುಂಬುತ್ತದೆ. ಅಂಥವ್ರಿಗೆ ನೀವು 6 ತಿಂಗಳ 8 ತಿಂಗಳ ಸಂಬಳ ಕೊಡದೆ ಹೋದ್ರ, ಅವ್ರಿಗೆ ಕೂಲಿ ಕೊಡದೆ ಹೋದ್ರ ಅವ್ರು ಹೆಂಗೆ ಬದುಕಬೇಕು? ಅದಕ್ಕಾಗಿ ಕಾವಲುಗಾರರು ಇರೋದಕ್ಕಾಗಿ ಅರಣ್ಯದಲ್ಲಿ 5 ಹುಲಿಗಳು ಸಾಯುವಂಥದ್ದಾಯ್ತು. ಆ ಜವಾಬ್ದಾರಿ ಸರ್ಕಾರ ಹೊರಬೇಕಾಗ್ತದೆ. ಸರ್ಕಾರದಲ್ಲಿ ಆಡಳಿತ ಅನ್ನೋದೇ ಇಲ್ಲ, ಆಡಳಿತನೇ ಕುಸಿದು ಹೋಗಿದೆ. ಇವತ್ತು ಹೊಟ್ಟೆಪಾಡಿಗಾಗಿ ಅರಣ್ಯ ಕಾವಲುಗಾರರು ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಪ್ರತಿ ತಿಂಗಳು ಅವ್ರು ಕೊಟ್ಟರೆ ಅವ್ರ ಮನೆ ನಡೀತದೆ. ದಿನ ದುಡ್ದಾಗ ಅವ್ರ ಹೊಟ್ಟೆ ತುಂಬುತ್ತದೆ. ಅಂಥವ್ರಿಗೆ ನೀವು 6 ತಿಂಗಳ 8 ತಿಂಗಳ ಸಂಬಳ ಕೊಡದೆ ಹೋದ್ರ, ಅವ್ರಿಗೆ ಕೂಲಿ ಕೊಡದೆ ಹೋದ್ರ ಅವ್ರು ಹೆಂಗೆ ಬದುಕಬೇಕು? ಅದಕ್ಕಾಗಿ ಕಾವಲುಗಾರರು ಇರೋದಕ್ಕಾಗಿ ಅರಣ್ಯದಲ್ಲಿ 5 ಹುಲಿಗಳು ಸಾಯುವಂಥದ್ದಾಯ್ತು. ಆ ಜವಾಬ್ದಾರಿ ಸರ್ಕಾರ ಹೊರಬೇಕಾಗ್ತದೆ. ಸರ್ಕಾರದಲ್ಲಿ ಆಡಳಿತ ಅನ್ನೋದೇ ಇಲ್ಲ. ನಕಲಿಕ್ಕಿ ಬಳಸಿ ಕಳ್ಳತನ ಮಾಡ್ತಾ ಇದ್ದ ಆರೋಪಿಗಳ ಬಂಧನ ಆಗಿದೆ. ಉತ್ತರಹಳ್ಳಿಯ ಪ್ರಕಾಶ್ ಅಲಿಯಾಸ್ ಬಾಲಾಜಿ 43 ವರ್ಷ